ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿರಿಯ ಪಟ್ಟಣದ ಅಮ್ಮನವರ ಮೂಲ ಸನ್ನಿಧಾನದಲ್ಲಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸಿ 147ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಅನುಮತಿಯನ್ನು ಬೇಡಿಕೊಂಡು ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಸ್ತುತ ವಾಡಿಕೆಯಂತೆ ಅಮ್ಮನವರ ಕ್ಷೇತ್ರಕ್ಕೆ ಬಂದು ಪ್ರಾಥಮಿಕವಾಗಿ ಸೂರ್ಯ ನಮಸ್ಕಾರ ಹಾಗೂ ನಮ್ಮೂರಿನ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಗಿಡ ಮರ ಬಳ್ಳಿ ಹೂವುಗಳನ್ನು ನೋಡುತ್ತಾ ಈ ಸುಂದರವಾದ ಪ್ರಕೃತಿಯ ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ಳುವುದು ನಿಜಕ್ಕೂ ಅಮ್ಮನವರ ಆಶೀರ್ವಾದ ಮತ್ತು ದೈವಾನುಗ್ರಹದ ಸಂಕಲ್ಪ ಮತ್ತು ಇಚ್ಛೆಯಂತೆಯೇ ಭಾವಿಸುತ್ತೇನೆ. ಅಂದು ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ಸೀಟನ್ನು ಗ್ರಿಲ್ ವರ್ಕನ್ನು ಹಾಕಲು ಬಂದಂತಹ ಸುಸಂದರ್ಭದಲ್ಲಿ ನಾನು ಮತ್ತು ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ ಸೋಮಣ್ಣನವರು ಇಬ್ಬರೇ ಇದ್ದು ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಉಂಟಾದಂತಹ ಒಂದು ಗೊಂದಲದ ಸಮಯದಲ್ಲಿ ನನಗೆ ಆಸರೆಯಾಗಿ ಭರವಸೆಯ ಆಶಾ ಕಿರಣವಾಗಿ ಈ ಕ್ಷೇತ್ರದ ಶಕ್ತಿಯಾಗಿ ಕಂಡುಬಂದಿದ್ದು ನನ್ನ ಸಹೋದರ ಹಾಗೂ ಮುಂದೊಂದು ದಿನ ಈ ಕ್ಷೇತ್ರದ ಮೂಲ ಸನ್ನಿಧಾನಕ್ಕೆ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿರವರ ಕುಟುಂಬಸ್ಥರು ಬಂದಾಗ ಅಂದು ನಡೆದಂತಹ ಮೂಲ ಸನ್ನಿಧಾನದಲ್ಲಿ ಅಮ್ಮನವರ ಒಂದು ಸಾಮೀಪ್ಯದಲ್ಲಿ ನಡೆದಂತಹ ದೈವಾನುಗ್ರಹದ ಅಶರೀರವಾಣಿಯಂತೆ ನೂತನ ದೇವಸ್ಥಾನವನ್ನು ನಿರ್ಮಾಣದ ಸಮಯದಲ್ಲಿ ಅಣ್ಣ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಹಾಗೂ ಭಕ್ತಾದಿಗಳು ತಮ್ಮ ಕೊಡುಗೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ನೀನು ಪ್ರಾಥಮಿಕವಾಗಿ ನಮ್ಮ ಕುಟುಂಬಸ್ಥರಿಂದ 1,00,000 ರೂಗಳನ್ನು ಕೊಡುತ್ತೇವೆ ಎಂದು ಪ್ರಾಥಮಿಕವಾಗಿ ತಿಳಿಸು. ಇಲ್ಲವಾದರಲ್ಲಿ ಎಲ್ಲರೂ ಸಹ 5,000, 10,000, 15, 20, 25ರಂತೆ ನೀಡಿದರೆ ನಾವು ಅಂದುಕೊಂಡಂತೆ ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ಬೃಹದಾಕಾರವಾಗಿ ನಿರ್ಮಾಣ ಮಾಡಲು ಕಷ್ಟವಾಗುತ್ತದೆ ಎಂದು ನನಗೆ ಎಚ್ಚರಿಸಿ ಮಗದೊಮ್ಮೆ ಪುನರುಚ್ಚರಿಸಿ ಅಂದು ಶ್ರೀ ಮಾರಮ್ಮ ದೇವಸ್ಥಾನದ ಸನ್ನಿಧಾನದ ಪಾದದಲ್ಲಿ ಕುಳಿತುಕೊಂಡು ಗ್ರಾಮಸ್ಥರೆಲ್ಲರೂ ಸಹ ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಯಾರ್ಯಾರು ಎಷ್ಟೆಷ್ಟು ಕೊಡುತ್ತೀರಿ ಎಂದು ಶ್ರೀ ಪುಟ್ಟಣ್ಣಪ್ಪನವರು ತಿಳಿಸಿದಾಗ ಎಲ್ಲರೂ ಒಂದು ಕ್ಷಣ ಸುಮ್ಮನಿರುತ್ತಾರೆ. ಆ ಸಂದರ್ಭದಲ್ಲಿ ನನ್ನ ಸಹೋದರ ಅಣ್ಣ ಹೇಳು ಎಂದು ನನಗೆ ಸನ್ನೆ ಮೂಲಕ ಪ್ರೇರೇಪಿಸುತ್ತಾನೆ. ಆ ಸಂದರ್ಭದಲ್ಲಿ ನಾನು ಕುಳಿತಂತಹ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ 1,00,000 ರೂಗಳನ್ನು ನೀಡುತ್ತೇವೆ ನೂತನ ದೇವಸ್ಥಾನದ ನಿರ್ಮಾಣಕ್ಕೆ ಎಂದು ನಾನು ಪ್ರಾಥಮಿಕವಾಗಿ ತಿಳಿಸಿದಾಗ ಅಲ್ಲಿದ್ದವರೆಲ್ಲರೂ ಸಹ ಒಂದು ಕ್ಷಣ ದಿಗ್ಭ್ರಾಂತರಾಗುತ್ತಾರೆ ಹಾಗೂ ಆಶ್ಚರ್ಯಚಕಿತರಾಗುತ್ತಾರೆ. ಏಕೆಂದರೆ ನಮ್ಮ ಅಂದಿನ ಪರಿಸ್ಥಿತಿ ಹಾಗೆಯೇ ಇತ್ತು. ಅದರಂತೆ ನನ್ನ ಸಹೋದರ
ನನ್ನ ಬಾಯಿಯ ಮೂಲಕ ನುಡಿಸಿ 1,00,000 ರೂಗಳನ್ನು ಪ್ರಾಥಮಿಕವಾಗಿ ನೀಡಿ ತದನಂತರ ಅಷ್ಟೇ ರೀತಿಯ ಗರಿಷ್ಠ ಪ್ರಮಾಣದ ಹಣವನ್ನು ಸಾಕಷ್ಟು ಬಾರಿ ಈ ನೂತನ ದೇವಸ್ಥಾನದ ನಿರ್ಮಾಣಕ್ಕೆ ನೀಡಿರುತ್ತಾನೆ. ಹಾಗೂ ಈ ಕ್ಷೇತ್ರದಲ್ಲಿ ಒಂದೊಂದು ಹಂತದಲ್ಲಿಯೂ ಸಹ ನನಗೆ ಬೆಂಗಾವಲಾಗಿ ನಿಂತು ಈ ಕ್ಷೇತ್ರದ ಸುತ್ತಲೂ ಸಹ ಭದ್ರತಾ ದೃಷ್ಟಿಯಿಂದ ಕಾಂಪೌಂಡನ್ನು ನಿರ್ಮಾಣ ಮಾಡುವಂತಹ ಸುಸಂದರ್ಭದಲ್ಲಿ ನನಗೆ ಸದಾಕಾಲ ಬೆನ್ನೆಲುಬಾಗಿ ಬೆಂಗಾವಲಾಗಿ ಪ್ರತಿಯೊಂದು ಸಂದಿಗ್ಧತೆಯ ಒಂದು ಕಠಿಣ ಪರಿಸ್ಥಿತಿಯ ಸುಸಂದರ್ಭಗಳಲ್ಲಿ ನನ್ನ ಸಹೋದರ ನನ್ನ ಜೊತೆಯಲ್ಲಿ ನಿಂತು ಶ್ರೀ PPD ಕ್ಷೇತ್ರವೆಂಬ ಬೃಹದಾಕಾರದ ಐತಿಹಾಸಿಕವಾದಂತಹ ಒಂದು ಧಾರ್ಮಿಕವಾಗಿ ಪ್ರಖ್ಯಾತಿಯಾಗುತ್ತಿರುವಂತಹ ಶ್ರೀ PPD ಕ್ಷೇತ್ರವನ್ನು ನಿರ್ಮಾಣ ಮಾಡುವಂಥ ಒಂದು ಸುಸಂದರ್ಭದಲ್ಲಿ ನನ್ನ ಸಹೋದರ ಸದಾಕಾಲವೂ ನನಗೆ ಬೆನ್ನೆಲುಬಾಗಿ ಬೆಂಗಾವಲಾಗಿ ನಿಂತಿರುತ್ತಾನೆ. ಹಾಗೆಯೇ ಶ್ರೀ ಮೂಲ ನಾಗದೇವತಾ ವಾಸಸ್ಥಾನದ ಒಂದು ಅಭಿವೃದ್ಧಿಯ ಪಥದಲ್ಲಿ ಅಂದು ಸರ್ಕಾರಿ ಅಧಿಕಾರಿಗಳು ಬಂದು ಜೊತೆಗೆ ಉಪ ತಹಶೀಲ್ದಾರ್ ಅವರು ಸಹ ಸ್ಥಳಕ್ಕೆ ಬಂದು ಮೂಲ ನಾಗದೇವತಾ ವಾಸಸ್ಥಾನವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಸುಸಂದರ್ಭದಲ್ಲಿ ಇದು ಸ್ಥಳವು ಪರಿಶೀಲನೆಯ ಒಂದು ಸುಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಧಾರ್ಮಿಕ ಒಂದು ಕೆಲಸವನ್ನು ಸ್ಥಗಿತಗೊಳಿಸಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದಾಗ ನಾನು ಅಂದು ಸಹಾಯಕ್ಕಾಗಿ ನನ್ನ ಸಹೋದರನಿಗೆ ಕರೆ ಮಾಡಿದಾಗ, ಅಣ್ಣ ಯಾರು ಬಂದಿರುವುದು ಅಲ್ಲಿ? ಉಪ ತಹಶೀಲ್ದಾರ್ ಮತ್ತು ಸರ್ಕಾರಿ ಅಧಿಕಾರಿಗಳು ಬಂದಿರುತ್ತಾರಲ್ವಾ? ಆಗಲಿ ಬಿಡಣ್ಣ, ಅವರು ಏನು ಹೇಳುತ್ತಾರೋ ಕೇಳಿಕೊ. ತದನಂತರ ಶ್ರೀ ಮೂಲ ನಾಗದೇವತಾ ಸನ್ನಿಧಾನವನ್ನು ಅಭಿವೃದ್ಧಿಪಡಿಸಲು ನಿನಗೆ ನಾನು ವಿಶೇಷ ತಹಶೀಲ್ದಾರ್ ಸಾಹೇಬರ ಕಡೆಯಿಂದ ಅನುಮತಿಯನ್ನು ಪಡೆದುಕೊಂಡು ಬರುತ್ತೇನೆ. ಧೈರ್ಯವಾಗಿ ನಿನ್ನ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮುಂದುವರಿಸು ಎಂದು ನನಗೆ ಅಂದು ಆಶಾಭಾವನೆಯಾಗಿ ಆಶೋತ್ತರವಾಗಿ ನನಗೆ ಧೈರ್ಯ ತುಂಬಿ ವಿಚಲಿತವಾಗದಂತೆ ನನ್ನ ಮನಸ್ಥಿತಿಯನ್ನು ಸದೃಢಗೊಳಿಸಿದಂತಹ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪ ಬೆಟ್ಟದಾಸನಪುರರವರು ಇಂದು ಆತನ ಜನ್ಮದಿನ. ಆದ್ದರಿಂದ ಕ್ಷೇತ್ರಕ್ಕೆ ಬಂದು ಅಮ್ಮನವರಲ್ಲಿ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ಈ ಕ್ಷೇತ್ರದ ಅಮ್ಮನವರಾದಂತಹ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪ್ರಿಯಾಪಟ್ಟಣದಮ್ಮನವರು ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತೆ ಅಮ್ಮನವರನ್ನು ನೆನೆಯುತ್ತಾ 147ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ನನ್ನ ಸಹೋದರನ ಅವನ ಮನಸ್ಸಿಚ್ಛೆಯಂತೆಯೇ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ಅವನಿಗೆ ಅಮ್ಮನವರು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಹಾಗೂ ಗೌತಮ ಕ್ಷೇತ್ರವೆಂಬ ಈ ಗ್ರಾಮದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮುಂದುವರಿಸಿಕೊಂಡು ಬರುತ್ತಿರುತ್ತಾನೆ. ಅವನಿಗೆ ಅಮ್ಮನವರು ಮತ್ತು ನಮ್ಮೂರಿನ ಗ್ರಾಮ ದೇವತೆಗಳು ಹಾಗೂ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವನಿಗೆ ಸಹಕಾರ ನೀಡಲಿ ಎಂದು ಅಮ್ಮನವರ ಆಶೀರ್ವಾದವು ಸದಾಕಾಲ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಅವರಿಗೆ ಇರಲಿ ಎಂದು ಈ 147ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಂಡು ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿ, ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ಗ್ರಾಮ ದೇವತೆಗಳನ್ನು ನೆನೆದುಕೊಂಡು ಸ್ಮರಿಸುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ನನ್ನ ಮನಸ್ಸಿನ ಇಚ್ಛೆಯಂತೆಯೇ ಹಾಗೂ ನನ್ನ ಅನುಭವಕ್ಕೆ ಬಂದಂತೆ
ಸಾಧ್ಯವಾದಷ್ಟು ಮಟ್ಟಿಗೆ ಗರಿಷ್ಠ ಮಟ್ಟದ ಸತ್ಯವನ್ನೇ ಪಾದಯಾತ್ರೆ ಸುಸಂದರ್ಭದಲ್ಲಿ ಉಚ್ಚರಿಸುತ್ತಿದ್ದೇನೆ ತಾಯೇ. ನನ್ನ ಸಹೋದರನ ಒಂದು ಜ್ಞಾನಾರ್ಜನೆ ಮತ್ತು ಬೆಂಬಲ ಮತ್ತು ಆತನ ಶಕ್ತಿಯನ್ನು ಬಳಸಿಕೊಂಡು ಸಾಕಷ್ಟು ಜನರು ಒಂದು ಹಂತಕ್ಕೆ ತಲುಪಿದ್ದಾರೆ ತಾಯೇ. ಆದರೆ ಅವನ ನೇರ ನುಡಿ ಯಾರಿಗೂ ಸಹ ಇಷ್ಟವಾಗುವುದಿಲ್ಲ. ಆದರೆ ಆತನ ಒಂದು ಮನಸ್ಥಿತಿ ಮತ್ತು ಉಪಸ್ಥಿತಿಯನ್ನು ಸದುಪಯೋಗಪಡಿಸಿಕೊಂಡು ಬೆಳೆದು ನಿಂತವರು ಇಂದು ಅವನಿಗೆ ಸಹಕಾರ ನೀಡದೆ ಆತನ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸಹ ಅಡ್ಡಿ ಉಂಟು ಮಾಡುವಂತಹ ಹಾಗೂ ಆತನ ಒಂದು ಚಾರಿತ್ರಿಕ ಗುಣಕ್ಕೆ ಧಕ್ಕೆ ತರುವ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ ತಾಯೇ. ನಾನು ಗಮನಿಸಿದಂತೆ, ನಾನು ಅಂದುಕೊಂಡಂತೆ ಮಾನವನ ಸಹಜ ಒಂದು ಗುಣಗಳ ಒಂದು ಪ್ರತೀಕವಾಗಿ ಕೆಲವೊಮ್ಮೆ ಆತನಿಂದಲೂ ಸಹ ತಪ್ಪಾಗಿರಬಹುದು. ಆದರೆ ಭಾಗಶಃ ಆತನಿಂದ ಸರ್ವರಿಗೂ ಸಹ ಒಳ್ಳೆಯದೇ ಆಗಿರುತ್ತದೆ. ಒಳ್ಳೆಯದೇ ಮಾಡಿರುತ್ತಾನೆ. ಒಳ್ಳೆಯ ಒಂದು ಮಾರ್ಗವನ್ನೇ ಆತನು ತೋರಿಸಿರುತ್ತಾನೆ. ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಗೋಪಾಲಪ್ಪ ಗಡ್ಡದಾಸಪುರ ಎಂದು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ಅವನ ಭವಿಷ್ಯದ ದಿನಗಳು ಉತ್ತಮವಾಗಿರಲಿ ಹಾಗೂ ಅವನ ಹುಟ್ಟುಹಬ್ಬದ ದಿನದಂದು ಆತನು ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಕೊಂಡು ಹೋಗಲಿ ಎಂದು ಪ್ರಸ್ತುತ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.